ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಭಿಯಾನ ನಡೆಸೋಕೆ ವಿಜಯೇಂದ್ರ ಕರೆ. ಹಿಂದೂ ಕರಸೇವಕನ ಬಿಡುಗಡೆಗೆ ಬಿಜೆಪಿ ನಾಯಕರಿಂದ ಮುಂದುವರಿದ ಅಭಿಯಾನ. ಹಿಂದಿನ ತಪ್ಪು ಮರುಕಳಿಸದಂತೆ ಜೆಡಿಎಸ್ ಫುಲ್ ಅಲರ್ಟ್. ಮಂಡ್ಯ ಜಿಲ್ಲೆಯಾದ್ಯಂತ ರಾರಾಜಿಸ್ತಾ ಇದೆ ಮೋದಿ ಎಚ್ಡಿಡಿ ಭೇಟಿಯ ಫ್ಲೆಕ್ಸ್. ತಳಮಟ್ಟದಿಂದಾನೇ ಉಭಯ ಪಕ್ಷಗಳ ಕಾರ್ಯಕರ್ತರನ್ನ ಒಗ್ಗೂಡಿಸೋಕೆ ಸರ್ಕಸ್. ಲೋಕಸಭಾ ಚುನಾವಣೆಯಲ್ಲಿ ಕೈ ಕಟ್ಟಿ ಹಾಕೋಕೆ ಕಮಲ ದಳ ರಣತಂತ್ರ. ರಾಜ್ಯಕ್ಕೆ ಸದ್ದಿಲ್ಲದೆ ಬಿಜೆಪಿ ಚುನಾವಣಾ ತಂತ್ರಗಾರಿಕೆ ಟೀಮ್ ಎಂಟ್ರಿ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋಕೆ ಅಮಿತ್ ಶಾ ತಂಡ ಆಕ್ಟಿವ್. ಲೋಕಸಮರದ ಹೊಸ್ತಿಲಲ್ಲಿ ತಿಪಟೂರು ಕಾಂಗ್ರೆಸ್ನಲ್ಲಿ ಭುಗಿಲಿದ್ದ ಅಸಮಾಧಾನ. ಶಾಸಕ ಷಡಕ್ಷರಿ ವಿರುದ್ಧ ತಿರುಗಿ ಬಿದ್ದ ಲೋಕೇಶ್ವರ್ ಬಣ. ಬೆಂಬಲಿಗರ ಸಭೆ ಕರೆದು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಲೋಕೇಶ್ವರ್. ಕಾಂಗ್ರೆಸ್ನಲ್ಲಿ ಮತ್ತೆ ಪ್ರತಿಧ್ವನಿಸದ 3 ಡಿಸಿಎಂ ಹುದ್ದೆ ಕೂಗು. ಜಾತಿವಾರು ಜನರ ಮನೆಗೆಲ್ಲೋಕೆ ಡಿಸಿಎಂ ಹುದ್ದೆ ಸೃಷ್ಟಿಗೆ ಪ್ಲಾನ್. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಚಿವರ ಸಭೆ. ನಾವು ಊಟಕ್ಕೆ ಸೇರಿದ್ದೆವು ಅಷ್ಟೇ, ಬೇರೇನೂ ಇಲ್ಲ. ರಾಜಕೀಯದವರು ರಾಜಕೀಯನೇ ಮಾತಾಡೋದು. ಎಸ್ಸಿ ಎಸ್ಟಿ ಕಾನ್ಫರೆನ್ಸ್ ವಿಚಾರಗಳ ಬಗ್ಗೆ ಚರ್ಚಿಸಿದ್ದೇವೆ ಅಷ್ಟೇ. ಡಿನ್ನರ್ ಮೀಟಿಂಗ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಹೆಚ್ಚಳ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಭೆ ಕರೆದ ದಿನೇಶ್ ಗುಂಡೂರಾವ್. ಮಧ್ಯಾಹ್ನ 2:30ಕ್ಕೆ ವಿಕಾಸಸೌಧದಲ್ಲಿ ನಡೆಯಲಿದೆ ಮೀಟಿಂಗ್. ಕೊರೋನಾ ಆರ್ಭಟ ಹೆಚ್ಚಳ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್. ಪಾಲಿಕೆ ಆಸ್ಪತ್ರೆಗಳಲ್ಲಿ ಕೋವಿಡ್ ಲಸಿಕೆ ವಿತರಣೆಗೆ ಸಿದ್ಧತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಉಳ್ಳವರಿಗೆ ಮೊದಲ ಆದ್ಯತೆ. ವಾಹನಗಳ ನಂಬರ್ ಪ್ಲೇಟ್ಗೆ ಗಮ್ ಟೇಪ್ ಅಂಟಿಸಿದ್ರೆ ಹುಷಾರ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಪೊಲೀಸರು ಅಲರ್ಟ್. ದೋಷಪೂರಿತ ನಂಬರ್ ಪ್ಲೇಟ್ ಅಂಟಿಸಿದ್ರೆ ಬೀಳತ್ತೆ ಕ್ರಿಮಿನಲ್ ಕೇಸ್. ಮಾಲ್ ಆಫ್ ಏಷ್ಯಾ ಮೇಲೆ ಐಟಿಬಿಟಿ ಕೆಂಗಣ್ಣು. ಪೊಲೀಸರ ಕಾನೂನು ಹೋರಾಟಕ್ಕೆ ಸಾರ್ವಜನಿಕರು ಹಾಗೆ ಐಟಿಬಿಟಿ ಮಂದಿಯಿಂದ ಸಾಥ್. ಟ್ರಾಫಿಕ್ ಜಾಮ್ ಸಮಸ್ಯೆ ಬಗೆಹರಿಸುವಂತೆ ಮನವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿದ ನಕಲಿ ವೈದ್ಯರ ಹಾವಳಿ. ಮಂಗಳೂರಿನಲ್ಲಿ 15 ಮಂದಿ ಸೇರಿ ಒಟ್ಟು 19 ನಕಲಿ ವೈದ್ಯರ ಪತ್ತೆ. 9 ಕ್ಲಿನಿಕ್ ಸೀಸ್. ಉಳಿದ 10 ಕ್ಲಿನಿಕ್ಗೆ ಆರೋಗ್ಯ ಇಲಾಖೆಯ ನೋಟಿಸ್. ವಿದ್ಯಾರ್ಥಿನಿಯೊಂದಿಗೆ ಮುಖ್ಯ ಶಿಕ್ಷಕನ ಅಸಭ್ಯ ವರ್ತನೆ ಆರೋಪ. ಮೈಸೂರಿನ ದಾಸನೂರು ಗ್ರಾಮದ ಶಾಲೆಗೆ ಪೋಷಕರು ಬರ್ತಾ ಇದ್ದ ಹಾಗೆ ಶಿಕ್ಷಕ ಪ್ರಕಾಶ್ ಎಸ್ಕೇಪ್. ಪೋಕ್ಸೋ ಕಾಯ್ದೆಯಡಿ ಬಂಧಿಸುವಂತೆ ಬಿಇಒಗೆ ದೂರು. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂತ್ರ ಪಠಣ ಶುರು. ಹನುಮಾನ್ ಗಡಿ ದೇವಸ್ಥಾನಕ್ಕೆ ಭಕ್ತರ ಲಗ್ಗೆ. ರಾಮ ಜನ್ಮಸ್ಥಾನದ ವೈಶಿಷ್ಟ್ಯಗಳ ಬಗ್ಗೆ ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಕವರೇಜ್. ರಾಮ ಮಂದಿರದ ದ್ವಾರಗಳಲ್ಲಿ ರಾರಾಜಿಸಿದ ಆನೆ, ಸಿಂಹ, ಹನುಮಾನ್, ಗರುಡ. ರಾಜಸ್ಥಾನದ ಪಿಂಕ್ ಕಲ್ಲುಗಳಲ್ಲಿ ಅರಳಿರುವ ಮೂರ್ತಿಗಳು. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ಟ್ವೀಟ್ ಮೂಲಕ ಮಾಹಿತಿ. ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವಂತೆ ಶಾಸಕರ ಮನವಿ. ಯಾದಗಿರಿ ಡಿಸಿಗೆ ಪತ್ರ ಬರೆದ ಗೊರಮೆಟಿಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೋರ್. ರಾಜಸ್ಥಾನದಲ್ಲಿ ಸಚಿವರಿದ್ದ ವೇದಿಕೆ ದಿಢೀರ್ ಕುಸಿತ. ಹೆಚ್ಚು ಮಂದಿ ಸ್ಟೇಜ್ ಹತ್ತಿದ ಕಾರಣ ನಡೆದ ಅವಘಡ. ಸಚಿವ ಹೀರಾಲಾಲ್ ನಗರ್ ಅಪಾಯದಿಂದ ಬಚಾವ್. ಕೊನೆಯ ಘಟ್ಟ ತಲುಪಿದ ಆದಿತ್ಯ ಮಿಷನ್. ನಾಳೆ L1 ಬಿಂದು ತಲುಪಲಿದೆ ಸೌರ ನೌಕೆ. ಮುಂದಿನ 5 ವರ್ಷಗಳವರೆಗೆ ಇಲ್ಲಿಂದಾನೇ ಸೂರ್ಯನ ಅಧ್ಯಯನ.
ಇದೇ ಮೊದಲ ಬಾರಿಗೆ ವರ್ಚುವಲ್ ಗ್ಯಾಂಗ್ ರೇಪ್ ಬೆಳಕಿಗೆ. ಬ್ರಿಟನ್ನಲ್ಲಿ ಮೆಟಾವರ್ಸ್ ಗೇಮ್ ಆಡ್ತಾ ಇದ್ದಂತಹ 16 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ. ದೂರು ದಾಖಲಾಗಿದ್ದು ಪೊಲೀಸರಿಗೆ ತನಿಖೆಯೇ ಸವಾಲು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೀರ ಸಿನಿಮಾಗೆ ಪೈರಸಿ ಕಾಟ. 40 ರೂಪಾಯಿ ಕೊಟ್ಟರೆ ಟೆಲಿಗ್ರಾಂನಲ್ಲಿ ಸಿಗುತ್ತೆ ಲಿಂಕ್. ರಾಯಚೂರಿನ ಸದರ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.